ಎಲ್ಲರಿಗೂ ನಮಸ್ತೆ. ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಹಿಂದೂ ಸಂಸ್ಕೃತಿಯಲ್ಲಿ ಗುರುವು ಅತ್ಯುನ್ನತ ಸ್ಥಾನವನ್ನು ಹೊಂದಿದ್ದಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಈ ಮಂತ್ರವು ಕೇವಲ ಒಂದು ಶ್ಲೋಕವಲ್ಲ, ಭಾರತೀಯ ತತ್ವಶಾಸ್ತ್ರದ ಆತ್ಮ. ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬವು ಚೈತನ್ಯವನ್ನು ಸಂಕೇತಿಸುತ್ತದೆ. ಈ ದಿನವನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ, ಏಕೆಂದರೆ ಇದು 4 ವೇದಗಳನ್ನು ವಿಭಜಿಸಿದ, 18 ಪುರಾಣಗಳನ್ನು ರಚಿಸಿದ, ಮಹಾಭಾರತ ಮಹಾಕಾವ್ಯ ರಚಿಸಿದ ಮತ್ತು ಶ್ರೀಮದ್ ಭಾಗವತವನ್ನು ಸಂಕಲಿಸಿದ ಮಹರ್ಷಿ ವೇದವ್ಯಾಸರ ಜನ್ಮವನ್ನು ಗುರುತಿಸಿತು. ಈ ಕಾರಣಕ್ಕಾಗಿ ಅವರಿಗೆ ಇಡೀ ವಿಶ್ವದ ಆದಿಗುರು ಎಂಬ ಬಿರುದು ನೀಡಲಾಗಿದೆ. ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಮಹಾಭಾರತದ ಪ್ರಕಾರ ದ್ವಾಪರ ಯುಗದ ಕೊನೆಯಲ್ಲಿ ವೇದಗಳ ಜ್ಞಾನವು ಮಸುಕಾಗಲು ಪ್ರಾರಂಭಿಸಿದಾಗ ವಿಷ್ಣು ಸ್ವತಃ ವೇದಗಳನ್ನು ರಕ್ಷಿಸಲು ವೇದವ್ಯಾಸರಾಗಿ ಅವತರಿಸುತ್ತಾರೆ. ಅವರು ಆಷಾಢದ ಪ್ರಕಾಶಮಾನವಾದ 15 ದಿನಗಳ ಹುಣ್ಣಿಮೆಯ ದಿನದಂದು ಜನಿಸಿದರು. ಅವರ ಮೂಲ ಹೆಸರು ಕೃಷ್ಣದ್ವೈಪಾಯ. ಕೃಷ್ಣ ಅವರ ವರ್ಣ. ದ್ವೈಪಾಯನ ಎಂದರೆ ದ್ವೀಪದಲ್ಲಿ ಜನಿಸಿದವರು. ಅವರು ಯಮುನಾ ನದಿಯ ದ್ವೀಪದಲ್ಲಿ ಜನಿಸಿದರೆಂದು ಹೇಳಲಾಗುತ್ತದೆ. ಅವರ ತಾಯಿ ಸತ್ಯವತಿ. ಇದನ್ನು ಮತ್ಸ್ಯಗಂಧ ಎಂದು ಕರೆಯುತ್ತಾರೆ. ಮತ್ತು ಅವರ ತಂದೆ ಮಹರ್ಷಿ ಪರಾಶರ ಒಬ್ಬ ಮಹಾನ್ ತಪಸ್ವಿ. ವೇದವ್ಯಾಸರನ್ನು ತಪಸ್ಸಿಗೆ ಕಳಿಸಿಕೊಡುತ್ತಾರೆ. ವೇದವನ್ನು ಆಳವಾಗಿ ಅಧ್ಯಯನ ಮಾಡಿ 4 ಭಾಗ ಮಾಡಿದರು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಅದಕ್ಕಾಗಿ ಅವರನ್ನು ವೇದವ್ಯಾಸ ಎಂದು ಕರೆದರು. ಇದಲ್ಲದೆ 18 ಪುರಾಣ, ಬ್ರಹ್ಮಸೂತ್ರ, ಮಹಾಭಾರತ ಮತ್ತು ಅಂತಿಮವಾಗಿ ಶ್ರೀಮದ್ ಭಾಗವತದಂತಹ ವಿಶಿಷ್ಟ ಗ್ರಂಥವನ್ನು ರಚಿಸಿದರು. ಇದು ಸಾರ್ವಜನಿಕರಿಗೆ ಧರ್ಮ, ಕರ್ಮ, ಜ್ಞಾನ ಮತ್ತು ಭಕ್ತಿಯ ನೈಸರ್ಗಿಕ ತಿಳುವಳಿಕೆಯನ್ನು ನೀಡಿತು. ಈ ಕೊಡುಗೆಯಿಂದ ಆಷಾಢ ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುಪೂರ್ಣಿಮೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಆತ್ಮದ ಪ್ರಯಾಣದ ಆರಂಭವನ್ನು ಸೂಚಿಸುತ್ತದೆ. ನಿಜವಾದ ಗುರುವು ಶಿಷ್ಯನಿಗೆ ಬಾಹ್ಯ ಜ್ಞಾನವನ್ನು ನೀಡುವುದಲ್ಲದೆ ಶಿಷ್ಯನಿಗೆ ಆತ್ಮದ ಬಗ್ಗೆ ಜ್ಞಾನೋದಯವನ್ನು ಮಾಡುತ್ತಾನೆ. ಅವನನ್ನು ಅಹಂಕಾರದಿಂದ ಮುಕ್ತಗೊಳಿಸುತ್ತಾನೆ ಮತ್ತು ಪರಮಾತ್ಮನೊಂದಿಗೆ ಒಂದುಗೂಡಿಸುತ್ತಾನೆ. ಪುರಾಣಗಳು ಹೇಳುತ್ತವೆ, ಗುರುವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಗುರುವಿಲ್ಲದ ಜೀವನವು ದಿಕ್ಕಿಲ್ಲದೆ ಅಲೆಯುವ ದೋಣಿಯಂತೆ. ಗುರುವೇ ಆತ್ಮ ಸಾಕ್ಷಾತ್ಕಾರದ ಕೀಲಿಕೈ. ಗುರುಪೂರ್ಣಿಮೆ ಹಬ್ಬವು ಜೀವನದಲ್ಲಿ ನಿಜವಾದ ಗುರುವನ್ನು ಕಂಡುಕೊಂಡಾಗ ಮಾತ್ರ ನಮ್ಮ ಕರ್ಮದ ಬಂಧಗಳು ಮುರಿದು ಹೋಗಬಹುದು ಮತ್ತು ನಮ್ಮ ಆತ್ಮದ ನಿಜ ಸ್ವರೂಪವನ್ನು ಅರಿತುಕೊಳ್ಳಬಹುದು ಎಂಬ ಸತ್ಯವನ್ನು ಗುರುಪೂರ್ಣಿಮೆ ಹಬ್ಬವು ನೆನಪಿಸುತ್ತದೆ.
ಥ್ಯಾಂಕ್ ಯು.